ನಾಳೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನಾನು ವೇದ್ಯ ಗಾಡಿ ತೊಗೊಂಡು ಬಂದ್ವಿ. ನಮಗೆ ತಲೆಯಲ್ಲಿ ಇರಲಿಲ್ಲ ಏನು ಕೊಯ್ಯೋದು, ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ನೋಡ್ತಾ ಹೋಗೋಣ, ಏನು ಸಿಗುತ್ತೋ ಅದರಲ್ಲಿ ಅಡುಗೆ ಮಾಡೋಣ ಅಂತ ಹುಡ್ಕೋತ ಬಂದ್ವಿ. ಕಾಡು ಬದನೆಕಾಯಿ ಕಾಣ್ತು. ಅದನ್ನೆಲ್ಲ ಈಗ ಕೊಯ್ಕೊಂಡಿದ್ದೀವಿ. ನೋಡೋಣ ನಾಳೆ ಏನು ಅಡುಗೆ ಮಾಡ್ತೀವಿ ಅಂತ. ನಿನ್ನೆ ನಾನು ವೇದ್ಯ ಹೋಗಿ ಕೊಯ್ಕೊಂಡು ಈ ಗುಂಡು ಬದನೆಯಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಇದರ ತೊಟ್ಟನ್ನು ತೆಕ್ಕೊಳ್ಬೇಕು. ನಾ ಮೊದಲೇ ತೊಳೆಯಲ್ಲ ಇದನ್ನು, ಯಾಕಂದರೆ ಇದು ತೊಟ್ಟು ತೆಗೆದು ಜಜ್ಜಿ ಆದಮೇಲೆ ಒಂದು ಸಲ ನೀರಿಗೆ ಹಾಕೋದಿದೆ. 2-3 ಸಲ ತೊಳೆದ್ರೆ ಅದರಲ್ಲಿರೋ ಸತ್ವ ಎಲ್ಲ ಹೋಗ್ಬಿಡುತ್ತಲ್ಲ, ಅದಕ್ಕೆ. ಇದ್ರ ಬೀಜ ಸ್ವಲ್ಪ ಕಹಿ ಇರೋದ್ರಿಂದ ಚೆನ್ನಾಗಿ ಜಜ್ಜಿ ನೀರಿಗೆ ಹಾಕಿದ್ರೆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಟೊಮೆಟೊ ಮತ್ತು ಈರುಳ್ಳಿನ ಕೊಚ್ಕೋಬೇಕು. ಈರುಳ್ಳಿ ಮನೇಲಿ ಖಾಲಿಯಾಗಿದೆ, ಆಮೇಲೆ ಅಂಗಡಿ ಇದೆ, ಅಂಗಡಿದು ಇದೆಯೋ ಖಾಲಿ ಆಗಿದೆಯೋ ನೋಡ್ಕೊಂಬರ್ತೀವಿ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ, ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಂದು ಹಸಿಮೆಣಸು, ಆಮೇಲೆ ಕರಿಬೇವಿನ ಸೊಪ್ಪು, ಟೊಮೆಟೊ, ಈರುಳ್ಳಿ ಮತ್ತು ಕೊನೆಯಲ್ಲಿ ಅರಿಶಿನ ಹಾಕಿ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೋಬೇಕು. ಪಾತ್ರೆಯಲ್ಲಿ ಒಣಮೆಣಸು, ಸಾಸಿವೆ, ಮೆಂತ್ಯ, ಜೀರಿಗೆ ಇನ್ನು ಎಲ್ಲ ಒಂದು ಸಲ ಹುರ್ಕೊಂಡು ಕಾಯಿಚೂರು ಮತ್ತು ಒಂದು ಸ್ವಲ್ಪ ಟೊಮೆಟೊ, ಈರುಳ್ಳಿ ಎಲ್ಲದನ್ನೂ ಸೇರಿ ಬೀಸ್ಕೋಬೇಕು. ಈ ಬೀಸಿದ್ದನ್ನು ಮೊದಲು ಹುರಿದಿಟ್ಕೊಂಡಿದ್ರಲ್ಲ ಅದಕ್ಕೆ ಹಾಕಬೇಕು. ಆ ಮಣ್ಣಿನ ಪಾತ್ರೆ ಒಳಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಪರಿಮಳ ಬರುತ್ತೆ. ಅದಕ್ಕೆ ಉಪ್ಪು, ಬೆಲ್ಲ ಮತ್ತು ಕಾಡು ಬದನೆಕಾಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದು ಗೊಡಗುಟ್ಟುವರೆಗೆ ಇಡಬೇಕು. ಅಮ್ಮ ಬದನೆಕಾಯಿ ಸಾಂಬಾರ್ ಮಾಡಿದ್ಯಾ? ಹೌದು. ಊಟಕ್ಕೆ ಬತ್ತೀಯಾ? ಬಾ. ಇದ್ರದ್ದು ಬೇಕು. ಎಂತ ಬೇಕು? ಊಟ ಮಾಡಲ್ಲ. ನಾಳೆ ಮಾಡೋಣ. ಈಗಲೆಯ ನಾಳೆ. ಇವತ್ತು ನಂಗೆ ಮಾಡಿದ ಅಡುಗೆ ನಿಂಗೆ ಇಷ್ಟ ಆಯ್ತೋಳಾದರೆ ನಿಮ್ಮ ಮನೇಲೂ ಟ್ರೈ ಮಾಡಿ.